ಸಚಿವರು ಈ ನಾವು ಒಂದು ಕಟಿಂಗ್ ಮಾಡ್ತೇವೆ ಅಂದ್ರೆ ನಾವು ಒಬ್ರು ಒಂದು ಕಾರ್ಮಿಕ ಇಳಿಸಬೇಕಂತ ಹೇಳಿ ಇಡೀ ಸರ್ಕಾರಕ್ಕೆ ನಾವು ಯಾವ ನಮ್ಮ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿನ ನಾವೆಲ್ಲ ಹಡಪ ಸಮಾಜದ ಬಾಂಧವರು ಕೂಡಿರುವ ವಿಷಯವೇನೆಂದರೆ, ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನಮ್ಮದು ಸುಮಾರು 2017ರಲ್ಲಿ ನಮ್ಮ ಒಂದು ನಿಷೇಧಾಜ್ಞೆ ಪದವನ್ನು ಬಳಕೆ ಮಾಡಿದ್ದಾರೆ. ಅವರು ನಿನ್ನೆ ಬೆಂಗಳೂರಲ್ಲಿ ಪ್ರೆಸ್ ಮೀಟಲ್ಲಿ ಆ ನಿಷೇಧಾಜ್ಞೆ ಪದ ಬಳಕೆ ಮಾಡಿದ್ದಕ್ಕೆ ನಮ್ಮ ಸಮಾಜದವರಿಗೆ ಬಹಳ ನೋವು ಉಂಟಾಗಿದೆ. ಈಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕದಲ್ಲಿ ಎಲ್ಲರೂ ಒಂದು ಹೋರಾಟದ ನಿಮಿತ್ತವಾಗಿ ಎಲ್ಲ DC ಅವರಿಗೆ ಎಲ್ಲರಿಗೂ ಒಂದು ಲೆಟರ್ ಕೊಡ್ತಾ ಇದ್ದಾರೆ, ಅರ್ಜಿ. ದಯವಿಟ್ಟು ನಮ್ಮ ಸಮಾಜ ಬಗ್ಗೆ ಏನು ಅವರು ಕೀಳಾಗಿ ಮಾತಾಡಿದ್ದಾರೆ, ಆ ಸಮಾಜದ ಅವರು ಈ ಸಚಿವ ಸ್ಥಾನದಿಂದ ಕೆಳಗೆ ಇಳಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊತಾ ಇದ್ದೀವಿ. ನಮ್ಮ ಸಮಾಜದವರಿಗೆ ಬಹಳ ಈ ನೋವನ್ನು ಉಂಟು ಮಾಡಿದೆ ಆ ಪದವನ್ನು ಮಾತಾಡಿದ್ದಕ್ಕಾಗಿ. ದಯವಿಟ್ಟು ಅದಕ್ಕಾಗಿ ಎಲ್ಲ ನಮ್ಮ ಸಮಾಜದವರು ಕೂಡಿ ಇವತ್ತಿನ ದಿನದಲ್ಲಿ DC ಅವರಿಗೂ ಹಾಗೂ ತಹಸೀಲ್ದಾರ್ ಅವರಿಗೂ ಎಲ್ಲರಿಗೂ ಒಂದು ಮನವಿ ಕೊಟ್ಟಿರ್ತೀವಿ. ದಯವಿಟ್ಟು ಎಲ್ಲ ಪ್ರೆಸ್ ಮೀಟವರ ಮುಖಾಂತರ ನಾವು ಕೇಳಿಕೊಳ್ಳೋದಷ್ಟೇ, ಅವ್ರನ್ನ ಆದಷ್ಟು ಬೇಗ ಅವರ ಸಚಿವ ಸಂಪುಟದಿಂದ ಇಳಿಸಬೇಕಾಗಿ ನಾವು ಬೇಡ್ಕೊತಾ ಇದ್ದೀವಿ ತಾಲೂಕು ಕಮಿಟಿ ವತಿಯಿಂದ. ಎಲ್ಲ ಕಡೆ ನಡೀತಾ ಇದೆ ಸರ್. ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲೂಕದಲ್ಲಿ ಎಲ್ಲ ಕಡೆ ಎಲ್ಲರೂ ಒಂದು ಅರ್ಜಿ ಕೊಡ್ತಾ ಇದ್ದಾರೆ. ಅವ್ರಿಗೆ FIR ಮಾಡು ಅಂತೇಳಿ ಸ್ವಲ್ಪ ಕಡೆ ಎಲ್ಲ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಈ ಸಮಾಜ ನಮ್ಗೆ ಭಾಳ ನೋವು ಉಂಟಾದ ಸಮಾಜ ಇದೇ ಥರ ಅವ್ರು ಏನಾದರೂ ಮುಂದೆ, ಯಾಕಂದರೆ ಈ ಕೆಳಗಿಳಿಲ್ಲ ಅಂದರೆ ಪ್ರತಿಯೊಂದು ರಾಜ್ಯದಲ್ಲಿ ಆಗಲಿ ಜಿಲ್ಲೆಯಲ್ಲಿ ಆಗಲಿ ಇನ್ನೂ ಉಗ್ರ ಹೋರಾಟ ಪ್ರಾರಂಭ ಆಗ್ತದೆ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ದಯಾನಂದ್ C ಹಡಪದ ತಾಲೂಕಾಧ್ಯಕ್ಷರು. ನಮ್ಮ ಹಡಪ ಸಮಾಜದಿಂದ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನಮ್ಮ ಸಮಾಜಕ್ಕೆ ಒಂದು ನಿಷೇಧಿತ ಪದವಾದ ಅಜಾಮ ಪದವೆಂಬ ಏನು ಅವಹೇಳನಕಾರಿ ಭಾಷೆಯನ್ನು ಏನು ಮಾತಾಡಿದಾರಲ್ಲ, ಅವರನ್ನು ಈ ಮುಖ್ಯಮಂತ್ರಿಗಳು ತಕ್ಷಣದಿಂದಲೇ ಅವರ ಸಚಿವ ಸ್ಥಾನವನ್ನು ವಜಾಗೊಳಿಸಬೇಕು. ಇಡೀ ಹಡಪ ಸಮಾಜಕ್ಕೆ, ಇಡೀ ರಾಜ್ಯದಲ್ಲಿ ಹಡಪ ಸಮಾಜಕ್ಕೆ ನೋವು ಉಂಟಾಗಿದೆ. ಈ ಒಬ್ಬ ಕಾರ್ಮಿಕ ಸಚಿವ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ಕೊಂಡು, ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಇಂಥ ಒಂದು ಸಣ್ಣ ಸಮಾಜಗಳಿಗೆ ತಾವೊಬ್ಬರು ಕಾರ್ಮಿಕ ಸಚಿವರು, ಈ ನಾವು ಒಂದು ಕಟಿಂಗ್ ಮಾಡ್ತೇವೆ ಅಂದರೆ ನಾವು ಒಬ್ಬರು ಒಂದು ಕಾರ್ಮಿಕರ ಅದೇಯಲ್ಲಿ ಬರೋರು, ಆದ ಅಸಂಘಟಿತ ಕಾರ್ಮಿಕರ ಇದರಲ್ಲಿ ಬರೋರು, ತಾವು ಒಬ್ಬರು ನಮ್ಮ ಮೇಲೆ ಮಿನಿಸ್ಟರ್ ಆಗಿ ಈ ಥರ ಮಾತಾಡ್ತಾರಂದರೆ, ಇದೇ ಥರ ಎಲ್ಲ ಶಾಸಕರು ಮಾತಾಡ್ತಾರೆ, ಮಿನಿಸ್ಟ್ರು ಮಾತಾಡ್ತಾರೆ. ಆದ ಕಾರಣ ಈ ಸಚಿವ ಸ್ಥಾನದಿಂದ ಈ ಸಂತೋಷ್ ಲಾಡ್ ಅವನನ್ನು ಸಚಿವ ಸ್ಥಾನದಿಂದ ಇಳಿಸಬೇಕಂತೇಳಿ ಇಡೀ ಸರ್ಕಾರಕ್ಕೆ ನಾವು ನಮ್ಮ ಹಡಪ ಸಮಾಜದಿಂದ ಒಂದು ಮನವಿ DC ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೀವಿ. ಆದ ಕಾರಣ ಎಲ್ಲರನ್ನೂ ಅವ್ರನ್ನ ತಕ್ಷಣ ವಜಾ ಮಾಡ್ಬೇಕಾಗಿ ಕೇಳ್ಕೊತೀವಿ. ಸಮಯ ಸಂತೋಷ್ ಲಾಡ್ ಅವನು ನಮ್ಮ ಸಮಾಜಕ್ಕೆ ರಾಜ್ಯಾದ್ಯಂತ ಏನು DC ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ. ಅವ ಒಂದು ವೇಳೆ ಸಮಯ ಆಶ್ರಿತ ಇದ್ದಲ್ಲಿ ಇಡೀ ನಾವು ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ತಿದ್ದೀವಿ. ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ. ರಾಜು ಹಡಪ.